ನೋಡಿ ಮತ್ತೆ ದಗೆದಗಿಸ್ತಾ ಇದೆ ಚಂದ್ರದ್ರೋಣ ಪರ್ವತದ ಸಾಲು. ಚಿಕ್ಕಮಗಳೂರಿನಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರಕೃತಿ ಸಂಪತ್ತು ಭಸ್ಮ ಆಗಿದೆ. ಮುಳ್ಳಯ್ಯನಗಿರಿ ದೇವರಮನೆ ಗುಡ್ಡದಲ್ಲಿ ರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಕಿಡಿಗೇಡಿಗಳು ಹಚ್ಚಿರುವಂತಹ ಬೆಂಕಿಗೆ ಗುಡ್ಡ ದಗದಗಿಸಿದೆ. 16 ಎಕರೆ ಶೋಲಾ ಹುಲ್ಲುಗಾವಲು ಪ್ರದೇಶ ಭಸ್ಮವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಇದೀಗ ಯಶಸ್ವಿಯಾಗಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಒಂದಾದ್ಮೇಲೆ ಒಂದು ಚಾಮುಂಡಿ ಬೆಟ್ಟದಲ್ಲಾಯಿತು, ನಿನ್ನೆ ಮತ್ತೊಂದು ಬೆಟ್ಟದ ತಪ್ಪಲಿಗೆ ಬೆಂಕಿ ಹೊತ್ಕೊಳ್ತು. ಇವತ್ತು ನೋಡಿದ್ರೆ ಚಿಕ್ಕಮಗಳೂರಿನಲ್ಲಿ ಯಾವುದೋ ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರಕೃತಿ ಸೌಂದರ್ಯನೇ ಹಾಳಾಗಿದೆ. ನಮ್ಮ ಪ್ರತಿನಿಧಿ ಅಶ್ವಿತ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅಶ್ವಿತ್, ಮಧ್ಯಾಹ್ನ ಸಮಯದಲ್ಲಿ ಬೆಂಕಿ ಹೊತ್ಕೊಂಡ್ರೆ ಒಂದು ಕನ್ಫ್ಯೂಷನ್ ಇರುತ್ತೆ, ಎಲ್ಲಿ ಬಿಸಿಲಿನ ತಾಪಕ್ಕೆ ಬೆಂಕಿ ಹೊತ್ಕೊಳ್ತು ಅಂತ. ಬಟ್ ಇಲ್ಲ ಆಗಿರೋದು ಹಾಗಲ್ಲ. ರಾತ್ರಿ ಹೊತ್ತು ಗುಡ್ಡ ಬೆಟ್ಟಗಳು ಹೊತ್ತಿ ಉರಿತಾ ಇದೆ ಅಂತ ಹೇಳಿದ್ರೆ ಯಾರೋ ಕಿಡಿಗೇಡಿಗಳ ಕೃತ್ಯನೇ ಅನ್ನೋದು ಸ್ಪಷ್ಟವಾಗುತ್ತೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಶ್ವಿತ್? ಖಂಡಿತವಾಗ್ಲೂ ಚೈತ್ರ, ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಕಿಡಿಗೇಡಿಗಳು ಹಚ್ತಾ ಇರುವಂತಹ ಬೆಂಕಿಯಿಂದಾಗಿ ಗುಡ್ಡ ಪ್ರದೇಶಗಳಲ್ಲಿ ಏನು ದಗದಗಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ವಿಶ್ವ ಪ್ರಸಿದ್ಧ ಮುಳ್ಳಂಗಿರಿ ತಪ್ಪಲಿನಲ್ಲಿ ಕಿಡಿಗೇಡಿಗಳು ಹಚ್ಚಿದಂತಹ ಒಂದು ಬೆಂಕಿಗೆ ಈಗ ಆಲ್ರೆಡಿ 16 ಎಕರೆ ಪ್ರದೇಶ ಏನಿದೆ ಅದು ಸುಟ್ಟು ಭಸ್ಮವಾಗಿರುವಂತದ್ದು. ಅದೇ ರೀತಿ ಮೂಡಿಗೆರೆ ತಾಲೂಕಿನ ದೇವರಮನೆ ಗುಡ್ಡ ಏನಿದೆ, ಈ ಗುಡ್ಡದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಕಿಡಿಗೇಡಿಗಳು ನಿರಂತರವಾಗಿ ಬೆಂಕಿಯನ್ನ ಹಚ್ತಾ ಇದ್ದಾರೆ. ಇದರಿಂದಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ, ಅದರಲ್ಲೂ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಈಗ ಬೆಂಕಿ ಕಾಣಿಸ್ಕೊಳ್ತಾ ಇರುವಂತದ್ದು. ನಿನ್ನೆ ಸಂಜೆ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯಿಂದಾಗಿ ಮುಳ್ಳಂಗಿರಿ ಮತ್ತು ದೇವರಮನೆ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಇದರಿಂದಾಗಿ ಅಪರೂಪ ಪ್ರಕೃತಿ ಏನು ಪರಿಸರ ಸಂಪತ್ತೇನಿದೆ ಅದು ಭಸ್ಮವಾಗಿರುವಂತದ್ದು. ಮತ್ತೊಂದ್ ಕಡೆ ಚೈತ್ರ, ಪ್ರಮುಖವಾಗಿ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಸಿಗುವಂತಹ ಶೋಲಾ ಅರಣ್ಯ ಏನಿದೆ ಅದು ಸಂಪೂರ್ಣವಾಗಿ ಭಸ್ಮ ಆಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಿನ ಮುಳ್ಳಂಗಿರಿ ಭಾಗ ಏನಿದೆ ಅಲ್ಲಿ ಸಸ್ಯ ಸಂಪತ್ತೇನಿದೆ ಅದು ವಿಭಿನ್ನ ರೀತಿಯಲ್ಲಿರುವಂತದ್ದು. ಇಲ್ಲಿ ಔಷಧೀಯ ಗಿಡಮೂಲಿಕೆಗಳಿರುವಂತದ್ದು, ಅದು ಕೂಡ ಈಗ ಭಸ್ಮವಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ 100 ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈಗ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿತ್ಯವೂ ಕೂಡ ಮುಳ್ಳಂಗಿರಿ ಭಾಗ ಮತ್ತೆ ದೇವರಮನೆ ಗುಡ್ಡ ಏನಿದೆ ಈ ಭಾಗದ 3 ಭಾಗಗಳಿಗೆ ಬೆಂಕಿಯನ್ನ ಹಚ್ತಾ ಇರುವಂತದ್ದು. ಈಗ ಆಲ್ರೆಡಿ ಅರಣ್ಯ ಇಲಾಖೆಯಲ್ಲೂ ಕೂಡ FIR ಅನ್ನ ದಾಖಲಿಸಿಕೊಂಡು ಕಿಡಿಗೇಡಿಗಳ ಬಂಧನಕ್ಕೆ ಒಂದು ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ ಚೈತ್ರ. ಓಕೆ, ಥ್ಯಾಂಕ್ ಯು ಅಶ್ವಿತ್ ಮಾಹಿತಿಗಾಗಿ.